ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಹೇಗಿದೆ ಕಮೆಂಟ್ ಮಾಡಿ. ನೋವಾಗ್ತಾ ಇಲ್ಲ. ಮೋನಿಕಾ ಅವರು ಅಡುಗೆ ಮನೆಗೆ ತುಂಬಾ ಪಳಗಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಆಂಟಿ ಅತ್ತೆ ಎಲ್ಲರೂ ಬರ್ತಾ ಇದ್ದಾರೆ ಮನೆಗೆ. ಸೊ ಅದ್ರ ಜೊತೆ ನಾನು ಕೆಲವೊಂದು ಬಟ್ಟೆಗಳನ್ನ ತೊಗೊಂಡ್ಬಂದಿದ್ದೆ ಆಫ್ಲೈನಲ್ಲಿ. ಒಂದು ಸೈಜ್ ದೊಡ್ಡದಿದೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು. ಇನ್ನು 1 hour ಮಾತ್ರ ಇರೋದು. ಚಂದ್ರನ ಆಫೀಸಿಂದ ಬರ್ತಾಳೆ. ಸೊ ಅಷ್ಟರಲ್ಲಿ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು. ಅಷ್ಟರಲ್ಲಿ ಅವರೆಲ್ಲ ಬರ್ತಾರೆ. ಹಾಗೆ ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡೋಕ್ಕಿದೆ, ಅದು ಸ್ವೀಟ್. ಓಕೆನಾ? ಸೊ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಸ್ವೀಟ್ ಅಂತ. ಇಲ್ಲ, ಆ್ಯಕ್ಚುಲಿ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿ ಗೊತ್ತಿರುತ್ತೆ. ಸೊ ನಿಮಗೆ ರೆಸಿಪಿ ಬೇಕಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಇಫ್ ಏನಾದರೂ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ನೋಡೋಣ ಹೇಗಾಗುತ್ತೆ. ಗೈಸ್, ಊರಿಂದ ಇಡ್ಲಿ ಚಟ್ನಿ ಸಾಂಬಾರು ಮಾಡ್ಕೊಂಬಂದಿದ್ರು ನಮ್ಮ ಅತ್ತೆ. ನಮ್ಮ ಆಂಟಿ ಮತ್ತು ಅತ್ತೆ ಊರಿಂದ ಬಂದರು ಇವತ್ತು. ನಾನು ಅಷ್ಟರಲ್ಲಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಬಂದೆ. ಬೆಳಗ್ಗೆನೂ ಅವಲಕ್ಕಿ ತಿಂದು ಮಧ್ಯಾಹ್ನ ಹೆಂಗಪ್ಪ ಅಂದ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಇಡ್ಲಿ ಸಿಕ್ತು. ನಂಗೆ ಇಡ್ಲಿ ಇಷ್ಟ ಆಗುತ್ತೆ, ಅದರಲ್ಲೂ ಬಿಸಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಮ್ಮ ಆಂಟಿ ಚೌಕಾಬಾರ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ ಕಾಫಿ ಕುಟ್ಕೊಂಡು ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹಲೋ ಗೈಸ್, ಇವಾಗ ಎಲ್ಲ ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ ತೋರಿಸ್ತೀನಿ. ಪುಡಿ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಏನಕ್ಕೆ ಕಾಯಲ್ಲಿ ಬೆಲ್ಲಕ್ಕೆ ನೋವಾಗ್ತಾ ಇಲ್ಲ. ಪಾಪ ಬೆಲ್ಲಕ್ಕೆ ನೋವಾದ್ರೆ ನೋವಾಗುತ್ತೆ ಅಂತ ಕೈಯಲ್ಲಿ ಮಾಡ್ತಾ ಇದ್ದೀವಿ. ಮೋನಿಕಾ ಅವರು ಅಡುಗೆ ಮನೆಗೆ ತುಂಬಾ ಪಳಗಿದ್ದಾರೆ. ಇವರು ನಮ್ಮಮ್ಮ ಅಂತ ನಾನು ಅನ್ಕೊಂಡಿದ್ದೀನಿ. ಇಳೆದಲ್ಲೇ ಅಡಿಕೆ ತಗೊಂಡ್ ಬಾ ಎಲ್ಲೋದ್ರು. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ನಮ್ಮ ಮನೇಲಿ ಒದ್ದು ಶಾವಿಗೆ ಮಾಡ್ತಾ ಇದ್ದೀವಿ. ಶಾವಿಗೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಅದು ಕಾಯಲ್ಲಿ ರೆಡಿ ಮಾಡಿ ಅದಕ್ಕೆ ಕಾಯಿನ ಹಚ್ತಾ ಇದ್ದೀನಿ. ತುರಿತಾ ಇಲ್ಲ, ಹಚ್ತವಳೆ. ಸೊಪ್ಪು ನಾಳೆ ಹಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಯಾಕಂದ್ರೆ ನಾನು ಕತ್ತಿ ತುರಾಮಣಿನ ಏನೋ ಒಂದು ಹೇಳು. ತುರಿಯೋದು, ಕಾಯಿ ತುರಿಯೋದು. ಕಾಯಿ ತುರಿಯೋದು ಇಟ್ಕೊಂಡಿಲ್ಲ, ಅದಕ್ಕೆ ನಾನು ಹಚ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಇವ್ರದ್ದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಇಲ್ಲಿ ನಮ್ಮ ಅತ್ತೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇವರು ಊರಿಂದ ಬಂದಿದ್ದಾರೆ. ಇನ್ನೂ ಇಲ್ಲಿ ಶೇಂಗಾನ ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆ ಕಟ್ ಮಾಡಿರೋ ಅಂಥ ಕಾಯಿ ಹಾಗೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಕಾಯಿ ಹಾಲಿಗೆ ಬೆಲ್ಲ ಮತ್ತು ಕಾಯಿ ಅಂದರೆ ತೆಂಗಿನಕಾಯಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇಲ್ಲೇನು ಮಾಡ್ತಾ ಇದ್ದೀರಾ? ಶಾವಿಗೆ ಹೊತ್ತಕ್ಕೆ ಮುದ್ದೆ ಮಾಡ್ತಾ ಇದ್ದೀವಿ. ಅಕ್ಕಿ ಶಾವಿಗೆ ಅಲ್ವಾ? ಹಾಂ, ಹೌದು. ಇದು ಫುಲ್ಲು ಯಾವ ಥರ ನಾರ್ಮಲ್ ಮುದ್ದೆಗೆ ಹೆಂಗೆ ಬೇಯಿಸ್ಕೊತೀವ ಹಂಗೆ. ಮಾಮೂಲಿ ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ಥರ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಗಂಟಿಲ್ದಂಗೆ ಕೂಡಿಸ್ಕೋಬೇಕು. ಅದೆಲ್ಲ ಇತ್ತು ಒತ್ತದು ಇಲ್ಲೈತೆ ಶಾವಿಗೆ ಹೊತ್ತು. ಆ ಮುದ್ದೆನ ಇದ್ರಲ್ಲಿ ಹಾಕಿ ಒತ್ತಬೇಕು. ಅದೇ ತೋರಿಸ್ತೀನಿ ಅದನ್ನು. ಓಕೆ. ಕೀರ್ತನ ಅವರು ಬಜ್ಜಿ ಹಾಕೋಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದಾರೆ. ಈಗ ಕಡ್ಲೆ ಬೀಜ ಮತ್ತೆ ಬೇಯಿಸಿರೋದಲ್ಲೇ ಹುರಿದಿರೋದು ಉರ್ಗಡ್ಲೆ ಇದೆರಡು ಹಾಕಿ ಮಿಕ್ಸಿ ಮಾಡಬೇಕು, ಪುಡಿ ಮಾಡ್ಕೊಳ್ಳೋದು. ಸಪ್ರೇಟಾಗಿ ಮಾಡ್ತಾರೆ. ಸಪ್ರೇಟಾ? ಒಂದು ಹಾಕ್ಬೇಡ, ಸಪ್ರೇಟಾಗಿ ಮಾಡಿ. 10 ರೂಪಾಯಿ. ಶಾವಿಗೆ ಒತ್ತುತ್ತಾ ಇದ್ದಾರೆ. ಆವಾಗ ಅಜ್ಜಿ ರಾಗಿನಲ್ಲಿ ಶಾವಿಗೆ ಮಾಡ್ತಾಯಿದ್ರು. ಇದು ಅಕ್ಕಿ ಶಾವಿಗೆ. ನಮ್ಮ ಅಜ್ಜಿ ಕಾಲದಲ್ಲಿ ರಾಗಿ ಶಾವಿಗೆ ಮಾಡ್ತಾಯಿದ್ರು. ಅದು ಸೇಮ್ ಇದೇ ಥರ ಹೋಗ್ತದೆ, ಸೇಮ್. ಇಷ್ಟು ಶಾವಿಗೆ ರೆಡಿಯಾಗಿದೆ. ಕೀರು ನೋಡಿ ಗೈಸ್, ಎಷ್ಟು ದಪ್ಪ ಶಾವಿಗೆ ರೆಡಿ ಮಾಡಿದ್ದಾಳೆ. ನನ್ನ ಸೈಜಲ್ಲಿ ಮಾಡಿ. ಅವಳು ಏನಾದರೂ ಬಿಲ್ಲೆ ಅಲ್ವಾ, ಅದರಲ್ಲಿರೋ ಬಿಲ್ಲೆ ಸ್ವಲ್ಪ ದಪ್ಪ ಇರೋದು ತಗೊಂಡಿದ್ದಾಳೆ. ಅದಕ್ಕೆ ಇಷ್ಟು ಸೈಜ್ ಬಂದೈತೆ ಈ ಬಿಲ್ಲೆ. ಇದು ಸ್ವಲ್ಪ ಚಿಕ್ಕ ಸೈಜ್. ಇಲ್ಲಿ ಶಾವಿಗೆ ರೆಡಿ ಆಗಿದೆ. ಅದಕ್ಕೆ ಪೌಡರು, ಇದು ಕಡಲೆ ಹಿಟ್ಟಿನ ಪೌಡ್ರು, ಇದು
ಕಡಲೆ ಶೇಂಗಾ ಪೌಡ್ರು, ಇದು ಕಾಯಲು ಬೆಲ್ಲ ಮತ್ತು ಕಾಯಿ ಮಿಕ್ಸು, ಹಾಗೆ ಏಲಕ್ಕಿ ಸ್ವಲ್ಪ. ಈ ಶಾವಿಗೆಗೆ ಕಾಯಲ್ಲಿ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ತಿನ್ನಬೇಕು. ಹೇಗಿದೆ ಕಮೆಂಟ್ ಮಾಡಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಡ್ರೈ ರ್ಯಾಕ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದು, ತುಂಬ ವರ್ತ್ ಅನ್ನಿಸ್ತು. ಆಲ್ಮೋಸ್ಟ್ ನಾನು ಮಷಿನ್ಗೆ ಹಾಕಿದ ಬಟ್ಟೆಗಳೆಲ್ಲ ಇದರಲ್ಲೇ ಇಡಿಸ್ತು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಸಾಕು, ನಿಮ್ಮ DM ಗೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಇಲ್ಲ ನಾನು ಇಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಸೊ ಅಡುಗೆ ಎಲ್ಲ ಮುಗಿಸಿ ಮೀನ್ವೆಲ್ ಚೌಕ ಕೂಡ ಆಡಿದ್ವಿ. ಸೊ ಇದ್ರ ಜೊತೆ ಕೀರು, ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರು, ಕೀರು ಮತ್ತು ಚಂದ ಸೇರಿ. ಸೊ ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು. ಈ ಒತ್ತಿರೋ ಶಾವಿಗೆಗೆ ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಮಾಡಿಟ್ಟಿದ್ದೆ ಅಲ್ವಾ, ಸೊ ಅದೆರಡನ್ನೂ ಹಾಕ್ಕೊಂಡು ಅದ್ರ ಜೊತೆ ಕಾಯೆಲ್ಲ ಹಾಕ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಟ್ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು. ಸೊ ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.